ಗ್ರಾಮದಾಗ ರೇವಣ ಸಿದ್ಧ ಅಜ್ಜರ ಒಂದು 7ನೇ ಪುಣ್ಯ ಸ್ಮರಣೋತ್ಸವದ ಸಲುವಾಗಿ ಏನ್ ಮಾಡ್ಯಾರು 2 ಮೇಳಗಳನ್ನ ಬಹಳ ಅಚ್ಚುಕಟ್ಟಾಗಿ ಕುಡ್ಸ್ಯಾರಪ್ಪ. ಕೂಡ್ಸ್ಯಾರ. ಹೌದು, 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಬಂದಾವ, ಇಲ್ಲಿತನ ಸಾಗಿ ಹೊಂಟವ. ಹೌದು, ಹಾಡುವಂತ ಅಣ್ಣ ಬಾಳ್ ಚಂದ ಹಾಡ್ಲಕತ್ತಾರ. ಅವ್ರ ಕಡೆಗೆ ನಂದಿನ ಹೋಗುವುದು ಅಭ್ಯಂತರ ಇಲ್ಲ. ಇಲ್ಲಪ್ಪ ಇಲ್ಲ. ಅವರು ಮೇಳಲ್ಲಿ ಮಾತಾಡ್ಲಕ್ ಬಂದಿರ್ತಕ್ಕಂತ ಯಾರು ಕೊಟ್ನಾಳ ಗ್ರಾಮದ ಹಾ ಹಾ ಸೋಮು ಮಾಸ್ತರ್ ಅವರು ಹೌದು, ಏನ್ ಮಾಡ್ಯಾರಪ್ಪ? ಬಾಳ ಚಂದ ಮಾತಾಡಿದ್ರು. ಹೌದು, ಏನೇನು ಮಾತಾಡಿದ್ರು ಅನ್ನುವಂಥದ್ದು ಏನೇನು ಮಾತಾಡಾರು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂತ ಮಾತದ. ಹೌದಪ್ಪ, ಹೌದು, ಗುರ್ತದ. ಇವು 2 ಮೇಳಿಗೆ ಪರೀಕ್ಷೆ ಕುಂದ್ರಸಿರಿ. ಕುಂದ್ರಸ್ಯಾರಪ್ಪ ದೈವ. ಯಾವ ಮಗ ಶಾಣಿ ಅದ, ಯಾವ ಮಗ ಹುಚ್ಚದನ, ಹುಚ್ಚದನಲ್ಲ ದಡ್ಡದನ. ಹೌದು, ಎರಡು ಒಂದೇಪ್ಪ. ಯಾವ ಮಗ ಕಾಪಿ ಮಾಡ್ತಾ ನೋಡು ಅವನಿಗೆ ದನ ಕೈಲಿ ಕಚ್ಚೋದು. ಯಾವ ಪಾಸ್ ಆಗ್ತಾ ನೋಡು ಅವನಿಗೆ ಹಾಡ್ಕಿ ಮಾಡಕ್ ಹಚ್ಚೋದು ಅಂತ ಹೇಳಿ ದೈವದವ್ರು ಕೊಡ್ಯಾರ ಹೇಳ್ಯಾರ. ಹೇಳ್ರಲ್ರಿ. ಇಲ್ಲಿ ದೈವದವ್ರಿಗೆ ಒಂದು ವಿನಂತಿ ಅದ. ಏನಪ್ಪ ವಿನಂತಿ? ಹಾಡನು ನಾನೇ ಹಾಡಕತ್ತೀನಿ, ಮಾತುಗಳನ್ನು ನಾನೇ ಹೇಳಕತ್ತೀನಿ. ಹೌದು ಹೌದು, ಅಚ್ಚಿ ಕಡೆಗೆ ಹಾಡೋರ ಒಬ್ರು ಅದಾರ, ಮಾತಾಡೋ ಮಾಸ್ತರ್ ಒಬ್ಬ ಅದಾನ ಅದಾರಲ್ರಿ. ಮತ್ತ ಕಾಪಿ ನಾ ಮಾಡಕತ್ತೀನೋ ನೀವು ಮಾಡಕತ್ತೀರೋ? ಬೇಕಲ್ಲ ಹಾಲ್ ಟಿಕೆಟ್ ಒಬ್ಬರ ಹೆಸರ್ಲೆ ಬರೆಯವ್ರ ಒಬ್ಬರು ಅಂದ್ರೆ ಬೇರೆದಲ್ಲಪ್ಪ ತಗದಿದು ಇಲ್ಲ. ಮಾತುಗಳನ್ನ ಹೌದು ಏನಾಗದು ಹೇಳಬೇಕಾದ್ರ ಬಹಳ ವಿಚಾರ ಮಾಡಿ ಹೇಳ್ಬೇಕಾಗ್ತದ. ಹೌದಪ್ಪ ಹೌದು. ನಾನು ಹೋದ ಸಂದಿನೊಳಗ ಒಂದು ಕ್ಯಾಲಿಯನ್ನ ಹಾಡಿದೆ. ಹಾಡೇವಲ್ಲಪ್ಪ, ಹಾಡೇವಿ. ಏನು ಆ ಕ್ಯಾಲಿ ಹೊನ್ನುಟ್ಟಿಗೆ ಯಂಕಣ್ಣಗೌಡ್ರ ಬಗ್ಗೆ ಹಾಡೇವಪ್ಪ. ಮಾಳಿಂಗರಾಯ, ಸಿದ್ದರಾಯ ಮುತ್ಯ, ಬೀರಲಿಂಗ ಇವ್ರು ಸಾಮಾನ್ಯದವ್ರಲ್ಲ, ಅಲ್ಲ. ಹೊಡಸ್ಕೊಂಡು ಮಕ್ಕಳ ಕೊಟ್ಟಾರ ಅಂದ ಕೂಡಲೇನೆ ಏನಂತಾರಿಪ್ಪ ಸರು? ಏ ದೀಪಕ್ ಎಂಬು ತೇಜಿ ಮೊದಲು ಬುಳ್ಳಪ್ಪಿದ್ದ, ಆ ದೀಪಕ್ ಎಂಬು ತೇಜಿನ ಮುಂದೆ ಹೋಗಿ ಬುಳ್ಳಪ್ಪ ಆಗಿ ಹುಟ್ಟಿ ಬಂದಾನ. ಇದು ನನಗ ಬರ್ತದ. ಆದ ಕರೆ ಮಾಳಿಂಗರಾಯ ಯಾಕೆ ಹೊಡಸ್ಕೊಂಡ? ಹೌದು, ಗೌಡ್ರು ಸೀಮೆಗೆ ಯಾಕೆ ಕುರಿ ಬಿಟ್ಟ? ಮಾಳಿಂಗರಾಯ ಹೊಡಸ್ಕೊಂಡನಂತೇಳಿ ನಾ ಸಿದ್ಧ ಮಾಡಿ ಮಂಗಳಾರತಿ ಮಾಡ್ತೀನಿ. ಮಾಳಿಂಗರಾಯ ಹೊಡಸ್ಕೊಂಡಿಲ್ಲ, ಮಾಳಿಂಗರಾಯ ಹಂಗೆ ಮಕ್ಕಳು ಕೊಟ್ಟನ. ಯಂಕಣ್ಣಗೌಡ್ರು ಭೂಮಿಗೆ ಹೋಗಿಲ್ಲ, ಯಂಕಣ್ಣಗೌಡ್ರನ ಸನಿನೇ ಹೋಗಿಲ್ಲ ಅಂತೇಳಿ ನೀ ಸಿದ್ಧ ಮಾಡಿ ನೀ ಮಂಗಳಾರತಿ ಮಾಡಿ. ಇಲ್ಲಿ ಮಟ್ಟ ಬರಬಾರದು. ಹೌದು, ಯಾಕಂತ ಕೇಳಿದ್ರ ಹಾಡುವಂತ ಅಣ್ಣ ಚಂದ ಹಾಡಕತ್ತಾರ. ಮಾತಾಡುವಂತ ಮಾಸ್ತರ್ ಅವ್ರೆ ಸ್ವಲ್ಪ ದುಡ್ಕೊಳಕತ್ತಾರ. ಅವ್ರು ಎಲ್ಲಾ ಕಡೆ ದುಡ್ಕಲ್ಲ ಅವರು. ಹೌದು ಹೌದು, ಯಾಕಂತ ಕೇಳಿದ್ರೆ ಇಲ್ಲೇ ಯಾಕೋ ದುಡ್ಕ್ಯಾರ ಇರ್ಲಿ. ಯಾಕಂದ್ರೆ ಬಾಳ ದಿವಸದ ಮ್ಯಾಗ ಕೂಡದ ಮ್ಯಾಗ ದುಡುಕ್ಬೇಕಾಗದಪ್ಪ. ದುಡುಕ್ಬೇಕಾಗ್ತದ. ಹೌದು ಹೌದು, ಅದಕ್ಕಿರ್ಲಿ. ಬರ್ಲಿ. ನೀವು ನಾನು ಬುಕ್ಕ ತಗೊಂಡು ಬಂದು ಸಿದ್ಧ ಮಾಡ್ತೀನಿ. ನಾನು ಬುಕ್ಕ ತಗೊಂಡು ಬರ್ತೀನಿ. ಆ ಬುಕ್ದಾಗ ಇದ್ದಂಗ ಅಲ್ಲಿ ಇರ್ಬೇಕು. ಇರ್ತದೇನು? ಇರಂಗಿಲ್ಲ. ನೀವು ಬುಕ್ಕ ತಗೊಂಡು ಸಿದ್ಧ ಮಾಡಕ್ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರೆ ಇದು ದೀಪಕ್ ಎಂಬ ತೇಜಿ ಬುಳ್ಳಪ್ಪ ಹುಟ್ಟಿ ಬಂದ. ಇದು ಯಂಕಣ್ಣಗೌಡ್ರು ಸೀಮ್ಯಾಗ ಮಾಳಿಂಗರಾಯ ಕುರಿ ಬಿಟ್ಟಿದ್ದು. ಹೌದು, ಇದು ಎಲ್ಲಾ ಮಠ ಮನೆಯವ್ರಿಗೆ ಕೇಳಿದ್ರು ಹೇಳ್ತಾರಲ್ರಿ. ಎಲ್ಲರಿಗೂ ಬರ್ತದ ಅದು. ಅದನ್ನ ನೀವು ಬದಲು ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥದ ಮಾತು ಹೇಳಿ ಪದ ಚಾಲು ಮಾಡೋಣ. ಬರ್ಲಿ. ಕಟ್ಟಿಕ್ಯಾರಿ ಕ್ಯಾಮಣ್ಣ ಬಂಡಾರ ತರುವುದು ಸುದ್ದಿ ತಂದಿಗೆ ಹೇಳ್ಯಾನ. ತಂದಿಗೆ ಹೇಳ್ಯಾನ ಸೋಮರಾಯ ಸಾರಿ ಮಗನ ಮಾತು ಕೇಳಿ ಹಿಕ್ಕಿದ ಹಿರಿ ಕಥೆಯ ಮುಂದ ಕೇಳಿ ಓಡಿದ್ದಾರೆ. ಮಾಳಿಂಗರಾಯ ವಾಣೂರು ಮಠದೊಳಗ ಡಂಕನಾಡ
ನಾಡ ದೈಗೊಂಡ ಗೌಡನ ಹ್ಮ್ ಹಬ್ಬ ಹಾಕೋಕ್ಕಿಂತ ಮುಂಚಿತವಾಗಿ ಏನಾಗ್ಯದಪ್ಪ ಮಾಳಿಂಗರಾಯ 5 ಮಂದಿ ಮಕ್ಕಳಿಗೆ ಕರೆದು ಕೇಳ್ತಾನ, ಏನಂತ ಯಪ್ಪ ಯಪ್ಪ ಮುಂದಿನ ಸುದ್ದಿ ಯಾರಾದ್ರೂ ಹೇಳ್ತೀರೇನೋ ಅಂತ ಕೇಳ್ದ. ಹೌದೌದು ಯಾರು ಹೇಳ್ತೀನಿ ಅಂತ ಹೇಳಿ ಕೇಳ್ದ. ಅವಾಗ ರೆಬ್ಬರಾಯ ಮುತ್ಯ ಯಪ್ಪ ನನಗ ಗೊತ್ತಿಲ್ಲ ಅಂದ. ಹೌದು ಅಂದಾನ. ಬೀರು ಮುತ್ಯ, ಹೌದು ಕಣ್ಣು ಮುತ್ಯ, ಕಣ್ಣು ಮುತ್ತೆ ಬುಳ್ಳಾನು ಸಿದ್ಧ. ಯಪ್ಪ ಮುಂದಿನ ಸುದ್ದಿ ನಮಗ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ರು. ಹ್ಮ್ ಸಣ್ಣವ ಸ್ವಾಮುತ್ಯ ಇದ್ದ. ಏನ್ ಮಾಡ್ದ ಅವ ವಿಚಾರ ಮಾಡ್ತಾನ, ಏನಂತ ನಮ್ಮ ಅಣ್ಣದೇರೇ ಮುಂದಾಗ್ತಕ್ಕಂತ ಸುದ್ದಿ ಗೊತ್ತಾಗಲಾಗ್ಯದ ಅಂತ ಹೇಳಕತ್ತಾರ. ಹೇಳಕತ್ತಾರ. ನಾನು ಒಬ್ಬ ಗೊತ್ತಾಗಲತ್ತ ಹೇಳದಂದ್ರ ಜಾಡಿಗೆ ಬಟ್ಟ ಬರ್ತದ, ಹೌದು ಕುಲುಕು ಕುಂದ್ ಹತ್ತದ. ಹತ್ತದ. ನಾ ಹೆಂಗಾರೆ ಮಾಡಿ ಮುಂದಾಗ್ತಕ್ಕಂತ ಸುದ್ದಿ ನಾನು ತಿಳ್ಕೊಂಡು ಬರ್ಬೇಕಂತ ಹೇಳಿ ಹೇಳಿ ತಂದಿಗೆ ಹೇಳ್ತಾನ ಸ್ವಾಮುತ್ಯ ಸಣ್ಣವ. ಏನ್ ಹೇಳ್ದ ಯಪ್ಪ ಯಪ್ಪ ಮುಂದಾಗ್ತಕ್ಕಂತ ಸುದ್ದಿ ನಾ ಹೇಳ್ತೀನಿ, ಹೇಳ್ತೀನಿ. ಇಲ್ಲೇ ನಿಂತು ಹೇಳಂಗಿಲ್ಲ, ಹಾ ಒಂದು ಸುತ್ತ ಕುರಿ ಮೈಸ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳ್ದ. ಹೌದೌದು ಹೇಳ್ತೀನಿ ಅಂತ ಹೇಳ್ಯಾನ. ಯಾರು? ಯಾರು? ಸಣ್ಣವ ಸ್ವಾಮುತ್ಯ. ಹೌದು. ಕುರಿಗಳನ್ನ ಹೊಡ್ಕೊಂಡು ಒಂದು ಸುತ್ತ ಮೈಸದ. ಹ್ಮ್ ಮುಂದಾಗ್ತಕ್ಕಂತ ಸುದ್ದಿ ಗೊತ್ತಾಗ್ಲಿಲ್ಲ, ಕಣ್ಣಿಗೆ ಕತ್ತಲೆ ಕಾಣಕತ್ತು. ಹೌದು. ಅವಾಗ ಸ್ವಾಮುತ್ಯ ವಿಚಾರ ಮಾಡ್ತಾನ, ಏನಂತ ನಮ್ಮ ಅಪ್ಪಗರೆ ಮುಂದಾಗ್ತಕ್ಕಂತ ಸುದ್ದಿ ಹೇಳ್ತೀನಿ ಅಂತ ಹೇಳಿನಿ. ಹೇಳಿನಿ. ಮುಂದಾಗ್ತಕ್ಕಂತ ಸುದ್ದಿ ನನಗೆ ಗೊತ್ತಾಗಲಾಗಿತ್ತು. ಆಗಲಾಗಿತ್ತು. ತಿರುಗಿ ನಮ್ಮ ಅಪ್ಪಗನ ಹೆಂಗ್ ಮಾರಿ ತೋರ್ಸಲಿ, ಹ್ಮ್ ಇಲ್ಲೇ ಪ್ರಾಣ ಬಿಡ್ಬೇಕಂದ್ರೆ ಸಣ್ಣ ಸ್ವಾಮುತ್ಯ. ಹೌದು ಹೌದು. ಯಾರು? ಸಣ್ಣ ಸಾಮರ್ಥ್ಯ. ಸಣ್ಣ ಸ್ವಾಮುತ್ಯ ಹ್ಮ್ ಅಲ್ಲೇ ಸೀಮಿಗಲಿತ್ತು. ಹಾ ಓಡಿ ಹೋಗಿ ತೆಲಿ ಹಾಯ್ದು ಪ್ರಾಣ ಕೊಡ್ಬೇಕನ್ನೋದ್ರಾಗ ನನ್ನ ಅಪ್ಪ ಕ್ವಾಣೂರು ಕಲ್ಸಿದ್ ಬಂದು ತೆಲಿಗೆ ಕೈ ಹಿಡ್ದ ಮಾರ. ಬೇಕಾದ ಮಾತ. ತೆಲಿಗೆ ಕೈ ಹಿಡ್ದು ಹೇಳ್ತಾನ ಸಣ್ಣ ಮುತ್ಯ. ಯಾರು? ಏನಂತ ಸಣ್ಣವ ಸ್ವಾಮುತ್ಯಾಗ, ಹ್ಮ್ ಯಪ್ಪ ಏನಾಗ್ಯದ, ಯಾಕೆ ಸೈಲಿಕತ್ತಿದ್, ಯಾಕೆ ಪ್ರಾಣ ಬಿಡ್ಲಕತ್ತಿದ್ ಅಂತ ಕೇಳ್ದ. ಕೇಳ್ದ. ಅವಾಗ ಸ್ವಾಮುತ್ಯ ಹೇಳ್ತಾನ, ಏನ್ ಹೇಳ್ದ ಯಪ್ಪ 4 ಮಂದಿ ಅಣ್ಣದೇರು ಮುಂದಾಗ್ತಕ್ಕಂಥ ಸುದ್ದಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಯಾರ. ಹೇಳ್ಯಾರ. ನಾನು ಹೇಳ್ತೀನಿ ಅಂತ ನಮ್ಮ ಅಪ್ಪಗ ಮಾತು ಕೊಟ್ಟು ಬಂದೀನಿ. ಹ್ಮ್ ನನ್ನ ಕೈಲೇ ಮುಂದೆ ಏನ್ ನೋಡಿದ್ರು ಕಣ್ಣಿಗೆ ಕತ್ತಲೆ ಕಾಣಕತ್ತದ. ಕಾಣಕತ್ತದ. ನನಗೂ ಮುಂದಾಗ್ತಕ್ಕಂಥ ಸುದ್ದಿ ಗೊತ್ತಾಗಲಾಗ್ಯದಪ್ಪ. ಹ್ಮ್ ತಿರುಗಿ ನಮ್ಮ ಅಪ್ಪಗ ನಾ ಹ್ಯಾಂಗ ಮಾರಿ ತೋರ್ಸಲಿ, ನಾ ಇಲ್ಲೇ ಪ್ರಾಣ ಬಿಡ್ತೀನಿ ಅಂದ. ಹೌದು ಹೇಳ್ದ. ಅವಾಗ ಕೊಣ್ಣೂರು ಕರ್ಸಿದ್ ಹೇಳ್ತಾನ, ಏನ್ ಹೇಳನು ಮಗನ ಹಾ ಪ್ರಾಣ ಬಿಡಬೇಡ, ಬಿಡಬೇಡ. ಮುಂದಾಗ್ತಕ್ಕಂಥ ಸುದ್ದಿ ಇದೇನು ಬಹಳ ದೊಡ್ಡದಲ್ಲ. ಅಲ್ಲ ಏನದ ಮುಂದಾಗ್ತಕ್ಕಂಥ ಸುದ್ದಿ? ಏನು ಕ್ವಾಣೂರು ಮಠದೊಳಗ ಢಂಕ ನಾಡ ದೈಗೊಂಡ ಗೌಡ ಹಬ್ಬದ ಕಾರ್ಯ ಮಾಡ್ತಾನ. ಮಾಡ್ತಾನ. ಹಬ್ಬಕ್ಕ ಹಾ ಚಾಡಿ ಕೋರ್ನ ಕರೆಸ್ತಾನ, ಮೋಡಿ ಕೋರ್ನ ಕರೆಸ್ತಾನ, ವಿಷದ ಬಾಯಾಗಿ 7 ಜಲ್ಲೆದ ಹೂವಾಗಿತ್ತಾನ, 7 ಬಂಡಿ ಅಲಗ ತಂದಿರ್ತಾನ. ಹೌದು ಹೌದು. ಆ ಕ್ವಾಣೂರ್ ಮಠದ ಹಬ್ಬದ ಭಂಡಾರ ನಿಮ್ಮ ಅಪ್ಪಗ ಬರ್ತದ. ಆ ಹಬ್ಬದ ಭಂಡಾರ ಬಿಡಬೇಡ ಅಂತೇಳು, ಹಿಡಿ ಅಂತೇಳು, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಸ್ವಾಮುತ್ಯ ಕೊಂಡೂರು ಕರೆಸಿದ್ ಹೇಳ್ದ. ಹೌದು. ಯಾಕಂತೇಳಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಡಿ ಮತ್ತ ತಂದೆ ಬಲ್ಯಕ್ ಬಂದು ತಂದಿಗೆ ಹೇಳ್ತಾನ, ಹಾ ಹೇಳ್ತಾನಲ್ರಿ. ಯಪ್ಪ ಯಪ್ಪ ಮುಂದಾಗ್ತಕ್ಕಂಥ ಸುದ್ದಿ ನನಗ್ ಗೊತ್ತೈತಂದ. ಆಯ್ತಂದ. ಅವಾಗ ಏನ್ ಹೇಳ ಮಗನ ಅಂದ. ಅಂದ. ಯಪ್ಪ ಕ್ವಾಣೂರು ಮಠದೊಳಗ ಢಂಕ ನಾಡ ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹಾಕಿರ್ತಾನ. ಹಬ್ಬಕ್ಕೆ ಚಾಡಿ ಕೋರ್ನ ಕರ್ಸಿರ್ತಾನ, ಮೋಡಿ ಕೋರ್ನ ಕರ್ಸಿರ್ತಾನ, ವಿಷದ ಬಾಯಾಗಿ 7 ಜಲ್ಲೆ ಹೂ ಒಗದಿರ್ತಾನ, ಅಗ್ನಿಕೊಂಡ ನಿರ್ಮಾಣ ಮಾಡಿರ್ತಾನ, 7 ಬಂಡಿ ಅಲಗ ತಂದಿರ್ತಾನ. ಹೌದು. ಹಬ್ಬದ ಭಂಡಾರ ಬರ್ತದಪ್ಪ, ಬಿಡಬೇಡ, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಸ್ವಾಮುತ್ಯ ತಂದೆಗೆ ಹೇಳಿದಾಗ ಅಟ್ರದಾಗ ಕಂಟಿಕೆರೆ ಕ್ಯಾಮಣ ಭಂಡಾರ ತಗೊಂಡು ತಂದೆ ಬಿಟ್ಟ. ಹೌದು. ಅವಾಗ ಮಾಳಿಂಗರಾಯ ಖುಷಿದಿಂದ ಮಗನಿಗೆ ತೆಕ್ಕಿ ಹಾಕೊಂಡತ್ತಾನ. ಏನಂದ? ನನ್ನ ಗುರು ನನ್ನ ಮೇಲ, ಹಾ ನನ್ನ ಗುರು ನನ್ನ ಹಿಂದ ಅಷ್ಟೇ ಅಲ್ಲ, ಅಲ್ಲ ನನ್ನ ಮಕ್ಕಳ ಹಿಂದ ನನ್ನ ಗುರು ಅದಾನ ಅಂತ ಹೇಳಿ ಅವಾಗ ಅಲ್ಲಿದೆ ಗುರುವಿಗೆ ನಮಸ್ಕಾರ ಮಾಡ್ದ. ಮುಂದ 12,000 ದಂಡ, 7 ಮಂದಿ ಗೆಳೆಯರು, 5 ಮಂದಿ ಮಕ್ಕಳನ್ನ ಕರ್ಕೊಂಡು ಮಾಳಿಂಗರಾಯ ಕ್ವಾಣೂರು ಮಠಕ್ಕೆ ಹಬ್ಬಕ್ಕೆ ಹೊಂಟ. ಹಬ್ಬಕ್ಕೆ ಹೊಂಟ. ಕೃಷ್ಣಾ ನದಿ 2 ದಂಡಿ ಸೋಸಿ ತುಂಬಿ ಹೊಂಟಿತ್ತು. ಎಲ್ಲಿ? ಎಲ್ಲಿ? ಸಾಲ ಬಿದ್ರಿ. ಹೌದು. ತುಂಬಿ ಹೊಂಟಿತ್ತು. ಹೋಗುವಂತ ಸಮಯದೊಳಗ ಏನಾಯ್ತು? ಅಲ್ಲಿ ಅಂಬಿಗಾರ ಮಾದಣ್ಣ ಹೌದ್ ಹೌದ್ ನಾವು ತಗೊಂಡು ನಿಂತಿದ್ದ. ಅವಾಗ ಮಾಳಿಂಗರ ಎತ್ತಾನ, ಏನಂದೆಪ್ಪ? ಅಪ್ಪ ನಾವು ಗುರುವಿನ ಹಬ್ಬಕ್ಕೆ ಹೊಂಟೀನಿ, ನನ್ನ ಸೈನ್ಯ ನನ್ನ ದಂಡ ಇಚ್ಚಿ ಕಡೆದಿಂದ ಅಚ್ಚಿ ಕಡೆ ದಾಟಿಸಿ ಬಿಡು ಅಂದ. ಅವಾಗ ಅಂಬಿಗಾರ ಮಾದಣ್ಣನ ಹೇಳ್ತಾನ, ಏನ್ ಹೇಳ್ದ? ದುಡ್ಡು ಕೊಟ್ರ ಮಾತ್ರ ಬಿಡ್ತೀನಿ, ಒಬ್ಬೊಬ್ಬರಿಗೆ ಒಂದೊಂದು ದುಡ್ಡು ಆಗ್ತದ ಹೇಳ್ದ. ಅವಾಗ ಮಾಳಿಂಗರಯ್ಯಪ್ಪ ನಮ್ಮ ಬಲ್ಯಕ್ಕ ದುಡ್ಡಿಲ್ಲ, ಇಲ್ಲ ನಮ್ಗ ಹಂಗೆ ದಾಟಿಸಂದ. ಅವಾಗ ಅಂಬಿಗಾರ ಮಾದಣ್ಣ ತಾನ, ಏನಂದ? ನಿನ್ನ ಬಲ್ಯಕ್ಕ ದುಡ್ಡು ಇಲ್ಲ ಅಂದ್ರೆ ನೀವು ಒಬ್ಬರಿಗೆ ಒಯ್ಯೋದಿಲ್ಲ, ದುಡ್ಡು ಯಾರ ಬಲ್ಯಕ್ಕ ಅದಾವ ನೋಡು ಅವ್ರಿಗೆ ಅಷ್ಟೇ ಒಯ್ತೀನಿ ಅಂತ ಹೇಳಿ ಮಾಳಿಂಗರೇನ ದಂಡ ಹೋಗಕ್ಕಿಂತ ಮೊದಲು 4 ಮಂದಿ ಇದ್ರು. ಆ 4 ಮಂದಿಗೆ ನಾವು ನೋಡಕ್ ಕುಂದ್ರಿಸ್ಕೊಂಡು
ಕೃಷ್ಣ ನದಿ ದಾಟಿ ಹೋಗ್ಬೇಕು ಅನ್ನೋದ್ರಾಗ ಆ ಕೃಷ್ಣ ನದಿ ನಡಬರ್ಕ ಆ ನಾವು ಡಬ್ಬು ಬಿತ್ತ ಮಾರಣ್ಣ ಹೌದು ಬುಡಮೇಲಾಯ್ತು ಬುಡ ಮೇಲಾಯ್ತು ಈಶಾಡ್ಕೋತ ಹಚ್ಚಿ ಕಡೆ ದಂಡಿಗೆ ಹೋಗ್ಬಿಟ್ಟು ನನ್ನಪ್ಪ ಮಾಳಿಂಗ್ರ ಏನ್ ಮಾಡ್ದ ಏನ್ ಮಾಡ್ದ ಕಂಬಳಿಯನ್ನ ಕೃಷ್ಣ ನದಿ ಮೇಲೆ ಹಾಸದ ಹಾಸಿ ಹಾಸಿ 12,000 ದಂಡ 7 ಮಂದಿ ಗೆಳೆಯರು 5 ಮಂದಿ ಮಕ್ಕಳು ಎಲ್ಲರನ್ನ ಕುಂದ್ರಿಸಿ ಮುಂದಿರಿಸಿ ಜೈ ಬೀರೇಶ್ವರ ಅಂತೇಳಿ ಜೈ ಕರೇಶಿದ್ದ ಅಂತೇಳಿ ಭಂಡಾರ ಹೊಡೆದು ಬಿಟ್ಟ ಇಚ್ಚಿ ಕಡೆದಿಂದ ಅಚ್ಚಿ ಕಡೆ ಎಲ್ಲಾ ಮಂದಿ ದಾಟಿ ಹೋದ್ರ ಮರ ಇದು ಸಿದ್ಧರ ಮಾಡಿರ್ತಕ್ಕಂತ ಪವಾಡದಿಂದ ಪವಾಡದ ಸಿದ್ಧಟಿಗೆ ವಿಷಯದ ಆದ ಇದು ನನ್ನ ಅಲ್ಲಗಳಿಬಾರದು ಹೌದು ಹೌದು ಅದೊಂದು ಪುಸ್ತಕ ನೋಡಿ ಹಾ ಕೆಲಸ ಮಾಡಬೇಡ್ರಿ ಅಂತಕ್ಕಂಥದ್ದು ಒಂದು ಸಣ್ಣ ವಿನಂತಿ ಐತಿ ಹೌದು ಹೌದು ಅದಕ್ಕೆ ನಾನು ಇದಕ್ಕೆ ಮೀರಿ ನಾನು ಪುಸ್ತಕದ ಬೆನ್ನ ಹತ್ತೀನಿ ಹೌದು ನಾನು ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂದವ್ರು ಯಾರೋ ದಂಡಿಗೆ ಹೋಗಿ ಮುಟ್ಟಿಲ್ಲ ಇಲ್ಲ ಅದಕ್ಕೆ ನಾವು ಸಿದ್ಧದೀವಿ ಅಂತಕ್ಕಂಥ ಮಾತು ಹೇಳಿ ಹೇಳಿ